ಮನುಷ್ಯರನ್ನ ನಂಬಿದ್ರೆ ಒಳ್ಳೇದಾಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ದೇವ್ರನ್ನ ನಂಬಿದ್ರೆ ಮಾತ್ರ ನಮ್ಮ ಮಾನ್ಯ ಪ್ರಭಾಕರ್ ಅವರು ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಯಾವುದೇ ಕೆಲಸ ಆಗ್ಬೇಕಾದ್ರೂ ಏನೇ ಮಾಡ್ಬೇಕಾದ್ರೂ ಮುಂಚೂಣಿಯಲ್ಲಿರ್ತಾರೆ. ಈ 17 ಹಸುಗಳನ್ನ ಈ ಭಾಗದ ಜನರಿಗೆ ಕೊಡುವಂತ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಇಂತ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಾವೆಲ್ಲರೂ ಬೆಂಬಲಿಸಬೇಕಾಗ್ತದೆ ಅಂತೇಳಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಹೆಬ್ಬಣಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ನೀವೆಲ್ಲ ಕೂಡ ಈ ವೇದಿಕೆಯಲ್ಲಿ ನೃತ್ಯವನ್ನ ನೋಡೋದಿಕ್ಕೆ ಕಾತರರಾಗಿದ್ದೀರಿ. ನಾವು ಹೆಚ್ಚಿಗೆ ನಿಮ್ಮ ಸಮಯ ತಗೊಳ್ಳದೆ ಏನು ಇವತ್ತು ಈ ಕಾರ್ಯಕ್ರಮವನ್ನ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮತ್ತು ತಾಯಿ ಗಂಗಮ್ಮನ ಒಂದು ಇದರ ಪರವಾಗಿ ಇವತ್ತು ನಡೀತಾ ಇದೆಯೋ, ನಿಮ್ಗೆಲ್ರಿಗೂ ಶುಭ ಆಗಲಿ. ಸಂಕ್ರಾಂತಿ ಹಬ್ಬವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ದೇವರು ನಿಮಗೆ ಒಳ್ಳೇದ್ ಮಾಡ್ಲಿ. ಮನುಷ್ಯರನ್ನ ನಂಬಿದ್ರೆ ಒಳ್ಳೇದಾಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ದೇವ್ರನ್ನ ನಂಬಿದ್ರೆ ಮಾತ್ರ 100ಕ್ಕೆ 100 ಒಳ್ಳೇದಾಗ್ತದೆ. ಈ ಸಂಕ್ರಾಂತಿ ಹಬ್ಬ ನಿಮಗೆ ಮುಂದೆ ಒಳ್ಳೆ ಬೆಳೆ, ಒಳ್ಳೆ ಮಳೆ ಮತ್ತು ಸುಖ ಶಾಂತಿ ತರಲಿ ಅಂತೇಳಿ ನಾನು ನಿಮ್ಗೆಲ್ಲರೂ ಹಾರೈಸಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಮಾತು ನಾನು ಹೇಳೋದಿಕ್ಕೆ ಮರೆತಿದ್ದೆ. ನಮ್ಮ ಮಾನ್ಯ ಪ್ರಭಾಕರ್ ಅವರು ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಯಾವುದೇ ಕೆಲಸ ಆಗ್ಬೇಕಾದ್ರೂ ಏನೇ ಮಾಡ್ಬೇಕಾದ್ರೂ ಮುಂಚೂಣಿಯಲ್ಲಿರ್ತಾರೆ. ಜೊತೆಗೆ ಮೊನ್ನೆ ತಾನೇ ನಾನು ಕೂಡ ಸೈಕಲ್ಗಳನ್ನ ಈ ಭಾಗದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಾನು ಬಂದಿದ್ದೆ. ಮುಂದಿನ ದಿನಗಳಲ್ಲಿ ಅನೇಕ ಸುಮಾರು 15 ಹಸುಗಳನ್ನ, ಈ 17 ಹಸುಗಳನ್ನ ಈ ಭಾಗದ ಜನರಿಗೆ ಕೊಡುವಂತ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಇಂತ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಾವೆಲ್ಲರೂ ಬೆಂಬಲಿಸಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.